ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಪತ್ರಕರ್ತ ನಾಗರಾಜ್ ನ್ಯಾಮತಿ ವಿರುದ್ಧದ ಪ್ರಕರಣ ಹಿಂಪಡೆಯಲು ಆಗ್ರಹ. ಜೂನ್ 12 ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳನ್ನು ಪತ್ರಿಕೆಯಲ್ಲಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಪತ್ರಕರ್ತ ನಾಗರಾಜ್ ನ್ಯಾಮತಿ ವಿರುದ್ಧ ಉದ್ದೇಶಪೂರ್ವಕವಾಗಿ ದಾಖಲಿಸಿರುವ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಸುರಪುರ ತಹಶೀಲ್ದಾರ್ ಹಾಗೂ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದಿನಾಂಕ 12/6/2026 ಮನವಿ ಪತ್ರ ಮಾನ್ಯ ತಹಶೀಲ್ದಾರರು ತಹಶೀಲ್ ಕಾರ್ಯಾಲಯ ಸುರಪುರಿವರ ಮುಖಾಂತರ ಈ ಮನವಿಯನ್ನು ಸಲ್ಲಿಸಲಾಗುತ್ತದೆ. ವಿಷಯ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾರಂಗ 4ನೇ ಅಂಗವಾಗಿರುತ್ತದೆ. ನ್ಯಾಯಯುತವಾಗಿ ಪತ್ರಿಕೆಯಲ್ಲಿ ವರದಿ ಮಾಡಿದ ಸೇಡನ್ನು ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಹಿಂದುಳಿದ ಜಾತಿಗೆ ಸೇರಿದ ಪತ್ರಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಿರುವ ಮೇಲೆ ಕ್ರಮ ಜರುಗಿಸಿ ತಕ್ಷಣವೇ ಪ್ರಕರಣವನ್ನು ಪತ್ರಕರ್ತರಿಗೆ ನ್ಯಾಯ ಮತ್ತು ರಕ್ಷಣೆ ನೀಡುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕಾ ಸಮಿತಿ ಸುರಪುರ ಜಿಲ್ಲೆ ಯಾದಗಿರಿ ಇದ್ದು ತಮ್ಮಲ್ಲಿ ಸಲ್ಲಿಸುವ ಮನವಿ ಏನೆಂದರೆ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಾ ಪತ್ರಕರ್ತನಾದ ನಾಗರಾಜ್ ನ್ಯಾಮತಿಯವರು ಅನ್ಫ್ಲೇಮ್ ಗ್ಯಾಸ್ ಏಜೆನ್ಸಿ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡದೆ ಗ್ರಾಹಕರಿಗೆ ಬ್ಲಾಕ್ಮೇಲ್ ಮಾಡಿ ಹೆಚ್ಚಿನ ದರದಲ್ಲಿ ಗ್ಯಾಸ್ ಮಾರಾಟ ಮಾಡುವಾಗ ಗ್ರಾಹಕರೊಬ್ಬರು ಪತ್ರಕರ್ತರಿಗೆ ಸಂಪರ್ಕಿಸಿ ವಿಷಯ ತಿಳಿಸಿದಾಗ ತನ್ನ ಪತ್ರಿಕೆಯಲ್ಲಿ ವರದಿ ಮಾಡಿರುತ್ತಾರೆ. ಆದರೆ ಇವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಹಿಂದುಳಿದ ಜಾತಿಗೆ ಸೇರಿದ ಪತ್ರಕರ್ತನಿಗೆ ತೇಜೋವಧೆ ಮಾಡಿ ಅವರ ಮೇಲೆ ಸುರಪುರ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ 0143/2026 ದಾಖಲಾಗಿರುತ್ತದೆ. ಸುರಪುರ ಪೊಲೀಸರು ಒಬ್ಬ ಪತ್ರಕರ್ತನ ಬಗ್ಗೆ ಕಿಂಚಿತ್ತೂ ಆಲೋಚಿಸದೆ ಯಾವುದೇ ತನಿಖೆ ಮಾಡದೆ ಪ್ರಭಾವಿ ಆಮಿಷಕ್ಕೊಳಗಾಗಿ ತಕ್ಷಣವೇ ಪ್ರಕರಣ ದಾಖಲಿಸಲಿರುವುದು ಖಂಡನೀಯವಾಗಿರುತ್ತದೆ. ಎಷ್ಟೋ ಪ್ರಕರಣಗಳು ಕಣ್ಣಿಗೆ ಕಾಣದಂತೆ ಮುಚ್ಚಿ ಹಾಕಿರುತ್ತಾರೆ. ಒಬ್ಬ ನಿಷ್ಠಾವಂತ ಪತ್ರಕರ್ತನ ಗುರಿಯಾಗಿಟ್ಟುಕೊಂಡು ಅವರನ್ನು ಮೊಟಕುಗೊಳಿಸುವ ಉದ್ದೇಶದಿಂದ ಏಕಾಏಕಿಯಾಗಿ ಪ್ರಕರಣ ದಾಖಲಿಸಿರುತ್ತಾರೆ. ಆದ್ದರಿಂದ ದಯಾಳುಗಳಾದ ತಾವುಗಳು, ಈ ರಾಜ್ಯದ ದಕ್ಷ ಸಚಿವರು, ತಾವುಗಳು ಈ ಖಾತೆ ತೆಗೆದುಕೊಂಡ ಮೇಲೆ ಇಡೀ ರಾಜ್ಯದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ಮತ್ತು ಒಂದು ಬಲವಾದ ನಂಬಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದಕ್ಕಾಗಿ ಉದ್ದೇಶಪೂರ್ವಕವಾಗಿ ಪತ್ರಕರ್ತನ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ತಕ್ಷಣ ರದ್ದುಪಡಿಸಿ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ಮುಂದಿನ ಹೋರಾಟಕ್ಕೆ, ಮುಂದಿನ ಇಡೀ ರಾಜ್ಯದ ಗಲಾಟೆಗೆ ತಾವೇ ಕಾರಣಭೂತರಾಗಿರುತ್ತೇವೆ ಎಂದು ಈ ಮನವಿ ಮುಖಾಂತರ ಇಡೀ ಸುರಪುರದ ನಾಗರಿಕರು ಮತ್ತು ಈ ಪತ್ರಿಕಾ ಮಾಧ್ಯಮದವರೆಲ್ಲರೂ ಸೇರಿ ಈ ಮನವಿಯನ್ನು ಸಲ್ಲಿಸುತ್ತೇನೆಂದು ಈ ಮೂಲಕ ಗಂಗಾಧರ ನಾಯಕರು, ರಾಜ ಪಿಡ್ ನಾಯಕರು ಮತ್ತು ಯಲ್ಲಪ್ಪನವರು ಹಾಗೂ ಇನ್ನಿತರ ಎಲ್ಲ ಬಳಗ ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಸಲ್ಲಿಸಲಾಗುವುದು. ಪತ್ರಕರ್ತರ ಮೇಲೆ ಸುಳ್ಳು ಆರೋಪ ಕೇಸ್ ಆಗಿದ್ದಕ್ಕೆ ನಾವು ಪೊಲೀಸರಿಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಪತ್ರಕರ್ತರಾಗಿ ಸಮಾಜದ ಸಮಸ್ಯೆಗಳಿಗೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳ ವಿಚಾರಗಳನ್ನು ನ್ಯಾಯಯುತವಾಗಿ ವರದಿ ಮಾಡಿದ ಪತ್ರಕರ್ತರ ವಿರುದ್ಧ ಸೇಡಿನ ಮನೋಭಾವದಿಂದ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಕಿರುಕುಳ ನೀಡುವುದು ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸಂವಿಧಾನದ 4ನೇ ಅಂಗವೆಂದು ಪರಿಗಣಿಸಲ್ಪಡುವ ಪತ್ರಿಕಾ ಕ್ಷೇತ್ರದ ಸ್ವಾತಂತ್ರ್ಯವನ್ನು ಕಾಪಾಡಬೇಕು. ಹಿಂದುಳಿದ ವರ್ಗಕ್ಕೆ ಸೇರಿದ ಪತ್ರಕರ್ತ ನಾಗರಾಜ್ ನ್ಯಾಮತಿ ಅವರ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಪತ್ರಕರ್ತರಿಗೆ ಅಗತ್ಯ ರಕ್ಷಣೆ ಹಾಗೂ ನ್ಯಾಯ ಒದಗಿಸಬೇಕು ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಒತ್ತಾಯಿಸಿದೆ. ಇನ್ನು ಸಮಾಜದ ಸ್ಥಿತಿಗಳನ್ನು ಜನರಿಗೆ ತಲುಪಿಸುವ ಪತ್ರಕರ್ತರಿಗೆ ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆ ಬೆಂಬಲ ನೀಡಬೇಕು ಎಂದು ಸಂಘದ ಪದಾಧಿಕಾರಿಗಳು ಮನವಿಯಲ್ಲಿ ತಿಳಿಸಿದ್ದಾರೆ. ವರದಿ ಸಿಎಂ ಮಕಂದಾರ್. ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಪತ್ರಿಕಾ ಧರ್ಮವನ್ನು ಉಳಿಸಿರ್ತಕ್ಕಂಥ ರೀತಿಯಲ್ಲಿ ಅವರು ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಮತ್ತು ಅವರ ಪತ್ರಿಕೆಯಲ್ಲಿ ಯಾವುದೇ ಒಂದು ವಿಷಯ ಇರಬೇಕಾದ್ರೆ ನೈಜತೆ ಇರತಕ್ಕಂಥ ವಿಷಯ ಇರ್ತದೆ. ಅಷ್ಟು ಕೂಲಂಕುಷವಾಗಿ ಎಲ್ಲ ವಿಷಯ ತಿಳಿದುಕೊಂಡು ಏನು ಸತ್ಯಾಸತ್ಯತೆಯನ್ನು
ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಏನು ಭ್ರಷ್ಟ ವ್ಯವಸ್ಥೆಯನ್ನು ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಅಕ್ರಮಗಳು ದೌರ್ಜನ್ಯಗಳು ಅದರ ಬಗ್ಗೆ ಸ್ಪಷ್ಟವಾಗಿ ವರದಿಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕಿದ್ದಾರೆ. ಎಂತಹ ಪ್ರಕರಣಗಳನ್ನು ಹಾಕಿದ್ದಾರೆ ಅಂದ್ರೆ ಇವತ್ತ ಡಿಮ್ಯಾಂಡ್ ಮಾಡಿದ, ರೊಕ್ಕ ಕೇಳಿದ, ಇವೆಲ್ಲ ಸುಳ್ಳು. ಯಾವತ್ತು ಯಾವ ಕಾಲದಲ್ಲಿ ನಮ್ಮ ಯಾವ ಪತ್ರಕರ್ತರು ಇಂತಹ ಘಟನೆಗಳು ಎಲ್ಲಿ ಆಗಿಲ್ಲ. ಎಲ್ಲಿ ದೌರ್ಜನ್ಯ ಮಾಡಿ ರೊಕ್ಕ ವಸೂಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಸುಳ್ಳು. ಅದಕ್ಕಾಗಿ ನಮ್ಮ ನಾಗರಾಜ್ ನ್ಯಾಮತಿ ಅವರ ನೈಜತೆ ವರದಿಯನ್ನು ಮಾಡ್ತಾ ಇದ್ದಾರೆ. ಆ ನಾಗರಾಜ್ ನ್ಯಾಮತಿ ಅವರ ತುಳಿಬೇಕಂತ ಅನ್ನತಕ್ಕಂಥದ್ದು ಒಂದು ಪತ್ರಿಕಾ ಧರ್ಮವನ್ನು ಉಸಿರಾಗಿಸಿಕೊಂಡಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ವರದಿಯನ್ನು ಮಾಡ್ತಕ್ಕಂಥವ್ರು. ಅಂತಹ ಒಳ್ಳೆಯ ಒಂದು ವಿಚಾರವಾದಿಯನ್ನಾಗಿರ್ತಕ್ಕಂಥ ಒಳ್ಳೆಯ ಸ್ಪಷ್ಟವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಬಹಳಷ್ಟು ನಾವು ಖಂಡಿಸ್ತಾ ಇದ್ದೀವಿ. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರ ವತಿಯಿಂದ ಅದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಆಶೆ ಆಮಿಷಕ್ಕೆ ಒಳಗಾಗದೆ ತನ್ನ ದಿಟ್ಟ ಒಂದು ಲೇಖನವನ್ನು ಬೆಳೀತಕ್ಕಂಥ ಒಂದು ದಿಟ್ಟವಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಸುಳ್ಳು ಈ ರೀತಿಯಾಗಿ ಆಪಾದನೆ ಮಾಡಿದ್ದಾರೆ, ರೊಕ್ಕದ ಬೇಡಿಕೆ ಇಟ್ಟಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಫೋನ್ ಮುಖಾಂತರ ಮಾತಾಡಿದ್ದಾರೆ, ಎಲ್ಲವನ್ನು ಸುಳ್ಳನ್ನು ಕಥೆಯನ್ನು ಕಟ್ಟಿದ್ದಾರೆ. ಆ ಕತೆ ಯಾವುದೋ ಸತ್ಯ ಅಲ್ಲ. ನೀವು ಜೇರ್ಕರ್ತ್ ಇದನ್ನೇ ಮುಂದುವರಿಸಿ ಅವ್ರ ಮೇಲೆ ಪ್ರಕರಣ ಹಾಕಿ ಏನಾದರೂ ಅರೆಸ್ಟ್ ಮಾಡೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ, ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತ ಕರ್ನಾಟಕ ಪ್ರೆಸ್ ಕ್ಲಬ್ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಇದನ್ನು ಖಂಡಿಸ್ತಾ ಈ ಸಂದರ್ಭದಲ್ಲಿ ನಾಗರಾಜ್ ನ್ಯಾಮತಿ ಅವರ ಮೇಲೆ ಹಾಕಿರ್ತಕ್ಕಂಥ ಪ್ರಕರಣವನ್ನು ರದ್ದುಪಡಿಸಬೇಕು. ತಕ್ಷಣ ಈ ಕ್ಷಮೆ ಕೇಳಬೇಕು ಅವ್ರ ಹತ್ತಿರ. ಯಾರ ಪ್ರಕರಣವನ್ನು ದಾಖಲಿಸಿದ್ದಾರೆ, ಇವತ್ತು ಯಾರೋ ಹಿಂದೆ ಅಲ್ಲಿ ಗ್ಯಾಸ್ನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಸತ್ಯ ಇದೆ. ಅದೆಲ್ಲ ಅಲ್ಲೆಲ್ಲ ಬ್ಲಾಕ್ ನಲ್ಲಿ ಮಾರ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದಾಗಲಿ, ಅಲ್ಲಿ ಒಬ್ರು ಆರೋಪ ಮಾಡಿದ್ದಾರೆ, ಶ್ರೀ ಹನುಮಂತರಾಯ ಮೇಲ್ತೆ ಅನ್ನತಕ್ಕಂಥ ಆರೋಪ ಮಾಡಿದ್ದಾರೆ. ಆ ಆರೋಪ ಮಾಡಿರ್ತಕ್ಕಂಥದ್ದನ್ನು ಅಲ್ಲಿ ಏನೇನು ನಡೆದಿದೆ ಅಂತ ಅಲ್ಲೆಲ್ಲ ವಿಷಯ ತಿಳಿದಿರ್ತಕ್ಕಂಥ ವಿಷಯವನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಆದರೆ ಅದನ್ನೇ ಗುರಿಯಾಗಿ ಇಟ್ಟುಕೊಂಡು ಪತ್ರಕರ್ತನೇ ಇದೆಲ್ಲ ಮಾಡಿದ್ದಾನೆ, ಪತ್ರಕರ್ತನೇ ಈ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಇದು ಶುದ್ಧ ಸುಳ್ಳು. ಮಾನ್ಯ DYSP ಸಾಹೇಬ್ರೆ, ಈ ಸಂದರ್ಭದಲ್ಲಿರ್ತಕ್ಕಂಥ ಮಾನ್ಯ SP ಸಾಹೇಬ್ರೆ ಮತ್ತು ಈಶಾನ್ಯ ವಲಯ ಪೊಲೀಸ್ ನಿರೀಕ್ಷಕರೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ, ನಾಗರಾಜ್ ನ್ಯಾಮತಿ ಪತ್ರಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ತಕ್ಷಣ ಅದನ್ನು ರದ್ದುಪಡಿಸಬೇಕು. ರದ್ದುಪಡಿಸಿ ಅವ್ರ ಹತ್ತಿರ ಯಾರು ಕೇಸ್ ಹಾಕಿದ್ದಾರೆ ಅವರು ಕ್ಷಮೆ ಕೇಳುವಂತೆ ಮಾಡಬೇಕು. ಅಂದಾಗ ಮಾತ್ರ ನಾವು ಸುಮ್ಮನೆ ಇರ್ತೀವಿ. ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇಲ್ಲೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಕಡೆ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಧನ್ಯವಾದ. ಪತ್ರಕರ್ತರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದಂತ ಅಧಿಕಾರಿಗಳಿಗೆ, ಪತ್ರಕರ್ತರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಕ್ಕೆ ಜಯವಾಗಲಿ, ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನೈಜ ಪತ್ರಕರ್ತರಾಗಿರುವ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಸುಳ್ಳು ಕೇಸು ದಾಖಲಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ನೈಜ ವರದಿಗಾರರಿಗೆ ಮೇಲೆ ಕೇಸು ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ.